ಹಾಯ್ ಫ್ರೆಂಡ್ಸ್, ಕಿಚನ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಕೊಬ್ಬರಿ ಹಂಟು ಮಾಡ್ತಾಯಿದ್ದೀನಿ. ನಿನ್ನೆ ಅಮಾವಾಸ್ಯೆ ಕಾಯಿ ಒಡಿಸಿದ್ದು ಇರ್ತಾವಲ್ರಿ, ಹಸಿಕಾಯಿ, ಅದನ್ನು ಸಣ್ಣಗಾಗಿ ಕೊಬ್ಬರಿ ಮನೆಯಲ್ಲೇ ತುರಿಬೇಕು ನೋಡಿರಿ. ಈ ಥರ ತುರ್ಕೋಬೇಕ್ರಿ. ನೋಡಿರಿ ತುರಿದು ನೋಡಿರಿ, ಇದೇ ಥರ ಸಣ್ಣಾಗಿ ತುರ್ಕೋಬೇಕು ನೋಡಿರಿ. ತುರ್ಕೊಂಡು ನೋಡಿರಿ ಈ ಥರ ಸಣ್ಣಗಾಗಬೇಕು. ಇದೇ ಥರ ತುರ್ಕೊಂಡು ಅಂತ ಮಿಕ್ಸಿ ಜಾರಿಗೆ ಸಣ್ಣಗಾಗಿ ಮಿಕ್ಸಿ ಜಾರಿಗೆ ಹಾಕೋಬೇಕು ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಇದೇ ಥರ ಸಣ್ಣಾಗಿ ಮಿಕ್ಸಿ ಹಾಕೋಬೇಕು ನೋಡಿರಿ. ಸಣ್ಣಗೆ ಆಗ್ಬೇಕ್ರಿ, ಇದು ಪೌಡರ್ ಟೈಪ್ ಆಗ್ಬೇಕು. ಸ್ವಲ್ಪ ಹಾಕಿ ಹಾಕೋರಿ, ಮಿಕ್ಸಿ ಹಾಕೋರಿ ಇದನ್ನು. ನೋಡಿರಿ ಇದಕ್ಕೆ ಸಣ್ಣ ನುಣ್ಣಗಾದ್ರೂ ನಡಿತೈತಿ, ಸಣ್ಣಗೆ ಆಗ್ಬೇಕ್ರಿ ಪೌಡರ್ ಇದು. ನೋಡಿರಿ ಅಷ್ಟು ಮಿಕ್ಸಿ ಹಾಕೊಂಡ್ಬಿಡ್ರಿ. ಇದನ್ನು ಹಾಕ್ಕೊಂಡು ಗ್ಯಾಸಿನ ಮ್ಯಾಗ ಒಂದು ಕಡೆಗೆ ಬೊಗೊಂಡು ಯಾವ್ದಾರ ಕಾಯಕ್ಕಿಡ್ಬೇಕು ನೋಡಿರಿ. ಕಾಯಕ್ಕಿಟ್ಟು ಇದಕ್ಕೆಲ್ಲ ಸಾಮಗ್ರಿಗಳು ಎಲ್ಲ ನೋಡಿರಿ. ಸಕ್ಕರೆ, ಏಲಕ್ಕಿ, ಹಾಲು, ತುಪ್ಪ, ಕೊಬ್ಬರಿ ಇಷ್ಟು ಬೇಕು ನೋಡಿರಿ. ಕಡೆಗೆ ಕಾದೈತ್ರಿ, ಅದಕ್ಕೆ ತುಪ್ಪ ಹಾಕ್ತೇನೆ ರೀ. ಅದಕ್ಕೆ ತುಪ್ಪ ಹಾಕಿದ್ಮ್ಯಾಗ ತುಪ್ಪ ಕಾದಬೇಕು ನೋಡಿರಿ. ಅದು ಫುಲ್ಲು ಇದು ಮನೆಯ ತುಪ್ಪ ರೀ, ಇದು ಪ್ಯೂರ್ ತುಪ್ಪ. ಸ್ವಲ್ಪ ಜಾಸ್ತಿ ಕಾದೈತೆ, ಅದು ಕಪ್ಪಾಗೈತೆ ಅದು. ನೋಡಿರಿ ತುಪ್ಪ ಕಾದೈತೆ, ಕಾದ್ರೊಳಗೆ ಅದಕ್ಕೆ ಕೊಬ್ಬರಿ ಹಾಕ್ತೇನೆ ನೋಡಿರಿ. ನೋಡಿರಿ ಇದೇ ಥರ ಕೊಬ್ಬರಿ ಹಾಕ್ಕೊಂಡು ಅದನ್ನ ಹಸಿ ವಾಸನೆ ಹೋಗೋವರೆಗೂ ಕೊಬ್ಬರಿ ಹುರ್ಕೋಬೇಕ್ರಿ. ಎಲ್ಲ ಫುಲ್ಲು ಹುರ್ಕೊಂಡು ಮೆಜರ್ಮೆಂಟ್ ತೊಗೊಂಡಿದ್ರೆ ಮೆಜರ್ಮೆಂಟ್ ತೊಗೊಂಡು ಅದ್ರ ಮೇಲೆ ಸಕ್ಕರೆ ಹಾಕ್ತೇನೆ ನಾನು. ಸ್ವೀಟ್ ಜಾಸ್ತಿ ತಿನ್ನಾಗಿ ಹಾಕೋರಿ. ಹಾಲು ಸ್ವಲ್ಪ ಗಟ್ಟಿ ಇರ್ಬೇಕು, ನೀರು ಇರೋವರೆಗೂ ನೋಡಿರಿ. ಹಾಲು ಸಕ್ಕರೆ ಹಾಕಿ ಇನ್ನು ಏಲಕ್ಕಿ ಹಾಕ್ತೀನಿ ನೋಡಿರಿ. ಏಲಕ್ಕಿ ಹಾಕಿ ಫುಲ್ ಇದು ಫುಲ್ ಗಟ್ಟಿ ಬರೋವರೆಗೂ ಕೈ ಆಡಿಸ್ತಾ ಇರ್ಬೇಕ್ರಿ. ಕೈ ಬಿಡಬಾರ್ದು, ಹೊತ್ತು ಚಾನ್ಸಸ್ ಇರುತ್ತೆ. ಹಿಂಗೆ ಕೈ ಆಡ್ಸ್ಕೊಂತ ಇರ್ಬೇಕ್ರಿ ಇದು. ನೋಡಿರಿ ಕೈ ಬಿಡ್ದಂಗೆ ಸುಸ್ಬೇಕ್ರಿ. ಇನ್ನು ಸ್ವಲ್ಪ ಬೇಕಾದ್ರೆ ಮ್ಯಾಗ ತುಪ್ಪ ಹಾಕೋರಿ, ಟೇಸ್ಟ್ ಭಾರಿ ಇರ್ತೈತಿ. ತುಪ್ಪ ಹಾಕಿದ್ರೆ ಟೇಸ್ಟ್ ಭಾರಿ ಇರ್ತೈತಿ ರೀ. ಇದಿಲ್ಲ ಅಂದರೆ ಸರಿ ಅನ್ಸಂಗ. ನೋಡಿರಿ ಈ ಥರ ಒಳಗೆ ಬರ್ತಾ ನೀರು ಹಂಗೆ ಬರ್ತಾ ಎಲ್ಲ ಫುಲ್ ಅದಕ್ಕೆ ಕಲಸಿ ಎಲ್ಲ ಫುಲ್ ಗಟ್ಟಿ ಬರ್ಬೇಕ್ರಿ. ಅದು ಗಟ್ಟಿ ಆದ್ರೆ ಒಂದು ಪ್ಲೇಟಿಗೆ ತುಪ್ಪ ಹಚ್ಕೊಂಡು ಆರೈಕೊಡ್ಬೇಕ್ರಿ. ಇದನ್ನು ಹಾಕಿ ಅಗಲ ಮಾಡಿ ಒಂದು ಪ್ಲೇಟ್ ತೊಗೊಂಡು ಸ್ಮೂತ್ ಮಾಡ್ಬೇಕ್ರಿ ಮ್ಯಾಗ. ಅಂಟು ಭಾರಿ ಆಗುತ್ತೆ ರೀ ಕೊಬ್ಬರಿ, ಹಸಿ ಕೊಬ್ಬರಿ ಇದ್ರಿ ಇದು. ಮಸ್ತ್ ಬರುತ್ತೆ ರೀ. ನೋಡಿರಿ ಇದಕ್ಕೆ ನೋಡಿರಿ ಇದೇ ಥರ ಕೈ ಆಡ್ಸ್ಕೊಂತ ಇರ್ಬೇಕ್ರಿ. ಯಾಕಂದ್ರೆ ಬಿಟ್ರೆ ಸೀದೋಗುತ್ತೆ ರೀ ಅದು ಸಂಬಂಧ. ಒಟ್ಟು ಬೀಳಾರಂಗೆ ಕಲ್ಸ್ಕೊತಾನೆ ಇರ್ಬೇಕ್ರಿ. ಒಟ್ಟು ಅದನ್ನು ಸ್ವಲ್ಪ ಅದು ಪಾಕ ಬರ್ಬೇಕಲ್ರಿ. ಅದು ಗಟ್ಟಿ ಆದ್ನ ಪಾಕ ಬಂದಂಗೆ ರೀ ಇದು. ನೋಡಿರಿ ಇದೇ ಥರ ಇಷ್ಟು ಗಟ್ಟಿ ಆಗೈತಿ. ಇನ್ನು ಸ್ವಲ್ಪ ಉಂಡೆ ಥರ ಬರ್ಬೇಕ್ರಿ. ಫುಲ್ ಎಲ್ಲ ಗಟ್ಟಿ ಆಗ್ಬೇಕು. ಸ್ವೀಟು ನೀವು ಎಷ್ಟು ತಿಂತೀರಿ ನೋಡಿ ಅದ್ಮ್ಯಾಗ ಹಾಕೋರಿ. ಸ್ವೀಟ್ ಜಾಸ್ತಿ ತಿನ್ನೋಕ್ಕಿಂತ ಜಾಸ್ತಿ ಹಾಕೋರಿ. ನಾನು ಮತ್ತೆ ಸ್ವಲ್ಪ ಮ್ಯಾಗ ತುಪ್ಪ ಹಾಕ್ಕೊಂತೀನಿ ನೋಡಿರಿ. ತುಪ್ಪ ಎಷ್ಟು ಹಾಕ್ತೀರಿ ಅಷ್ಟು ಘಮ ಬರ್ತೀರಿ, ಟೇಸ್ಟ್ ಹಂಗೆ ಬರ್ತೈತಿ. ಆ ತುಪ್ಪನ ಜಾಸ್ತಿ ಹಾಕಿ ನೋಡಿರಿ. ನಿಮ್ಗೆ ನೋಡಿ ಹಾಕೋರಿ. ಹಾಕಂಗೆ ತುಪ್ಪ ಅಂತ ತಿನ್ಲಿಕ್ಕಂದ್ರೆ ಕಡಿಮೆ ಹಾಕೋರಿ, ಚೆನ್ನಾಗಿ ಜಾಸ್ತಿ ಹಾಕೋರಿ. ನೋಡಿರಿ ಇದೇ ಥರ ಕಲ್ತ್ಕೊತಾನೆ ಇರಬೇಕಿದು. ಮಾಡಿಟ್ರೆ ಮಕ್ಕಳಿಗೆ ಯಾವ ಬೇಕಾದಾಗ ಕೊಡ್ಬೋದು ಸ್ವೀಟ್ ಇದು. ಸೇಮ್ ಪೀಡೆದಂಗೆ ಆಗುತ್ತೆ ರೀ ಕೊಬ್ಬರಿ ಇದು. ಮಿಕ್ಸಿಗೆ ನಮ್ದು ಸ್ವಲ್ಪ ಸಣ್ಣ ಅಲ್ರಿ, ಅದು ತರಿ ಆಗೈತಂದು. ನೀವು ಫುಲ್ಲು ನುಣ್ಣಗೆ ಹಾಕೋರಿ. ಮಿಕ್ಸಿ ಹಾಕ್ಕೊಂಡು ನಾನು ಮಿಕ್ಸಿ ಸ್ವಲ್ಪ ರಿಪೇರ್ ಇತ್ತದು, ಸರಿ ಆಗಲಿಲ್ಲ. ಯಾಕೆ ಸಣ್ಣ ಆಗಲಿಲ್ಲ, ಅದು ಸ್ವಲ್ಪ ಸಣ್ಣಗೈತೆ ಅಷ್ಟೇ. ನೋಡಿರಿ ತಾಟಿಗೆ ತುಪ್ಪ ಹಚ್ಕೊಂಡಿನಿ ನೋಡಿರಿ. ಫುಲ್ಲೆಲ್ಲ ತುಪ್ಪ ಸವರ್ಬೇಕಿದ್ದಕ್ಕೆ ಅಂಗಳಿಗೆ ಸವರಿ ಇದು ಮ್ಯಾಗ ಫುಲ್ಲೆಲ್ಲ ಹಾಕ್ಕೋಬೇಕ್ರಿ. ಇದನ್ನ ನೋಡಿರಿ ಫುಲ್ ಹಿಂಗೆ ಅದು ಗಟ್ಟಿ ಬರಕ್ಕೆ ನೋಡಿರಿ. ಇದು ಇದೇ ಥರ ಗಟ್ಟಿ ಬರ್ಬೇಕ್ರಿ ಇದು. ನೋಡಿರಿ ಈ ಥರ ಗಟ್ಟಿ ಬಂದ್ರೆ ಇನ್ನೂ ಬರ್ಬೇಕ್ರಿ. ಇದನ್ನ ಫುಲ್ ಗಟ್ಟಿ ಆತಂದ್ರೆ ಅಂಟು ಗಟ್ಟಿ ಬರ್ತಿಲ್ಲ ಅಂದ್ರೆ ಮತ್ತೆ ಆಗ್ಬಿಡ್ತೈತೆ ರೀ ಇದು. ನೋಡಿರಿ ಇದೇ ಥರ ಸ್ವಲ್ಪ ಕಳ್ಸ್ಕೊತ ಇರ್ಬೇಕ್ರಿ. ಕೈ ನುಸುತ್ತೆ. ಒಬ್ಬೊಬ್ಬರು ಇಬ್ಬರಿದ್ರೆ ಒಬ್ರು ಬಿಡೋಣ ಒಬ್ರು ಕಲ್ಸಕ್ಕೆ ಬರ್ತೈತೆ ರೀ. ಯಾಕಂದ್ರೆ ಒಬ್ಬರು ಆಗ್ಯಾರ ತಿರುವಿ ಕೈ ಬ್ಯಾನ್ ಆಗುತ್ತೆ ರೀ, ಕೈ ನುಸುತ್ತೆ. ನೋಡಿರಿ ಇಬ್ಬರಿದ್ದಾಗ ಮಾಡಿ ನೋಡಿರಿ ನಿಮ್ಮ ಕೈದು ಆದಾಗ. ನೋಡಿರಿ ಈ ಥರ ಗಟ್ಟಿ ಬಂತು ನೋಡಿರಿ. ಇದು ಫುಲ್ ಏನೋ ನೀರಿನ ಅಂಶ ಇರಬಾರ್ದು ಒಟ್ಟು ಅದ್ರೊಳಗೆ. ನೋಡಿ ಒಣ ಆಗ್ಬೇಕು ಅಂದ್ರೆ ಗಟ್ಟಿ ಆಗುತ್ತೆ ರೀ ಇದು. ಯಾಕಂದ್ರೆ ಮನೆ ಮುಂದೆ ಗಾಡಿ ಅಡ್ಡಾಡ್ತಾವೆ, ಗಾಡಿ ಸೌಂಡ್ ಸ್ವಲ್ಪ ಇದು ಆಗ್ಬೋದು. ನೋಡಿರಿ ಇದೇ ಥರ ಕಷ್ಟ ಇರಬೇಕು. ನೋಡಿ ಹೆಂಗೆ ಬರ್ತಾವೆ ಗಟ್ಟಿ ರೀ. ಇದೇ ಥರ ಗಟ್ಟಿನ ಬರ್ಬೇಕು ಇದು ಅಂದ್ರೆ ಮಸ್ತ್ ಆಗುತ್ತೆ. ನೋಡಿರಿ ತಾಟಿಗೆ ತುಪ್ಪ ಹಚ್ಕೊಂಡಿಲ್ಲ, ಆ ತಾಟಿಗೆ ಹಾಕೊಂಬಿಡ್ರಿ. ಹಾಕ್ಕೊಂಡು ಮತ್ತೊಂದು ಬಟ್ಲ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಒರೆಸಿ ಇದು ಮ್ಯಾಗ ಫುಲ್ಲೆಲ್ಲ ಟ್ಯಾಪ್ ಮಾಡ್ಕೊರಿ. ಅಂದ್ರೆ ಫುಲ್ ನೈಸ್ ಬರ್ತೈತೆ ಅದು. ಇದಕ್ಕೆ ಡ್ರೈ ಫ್ರೂಟ್ಸ್ ಇದ್ರೆ ಗೋಡಂಬಿ, ಕ್ಯಾಬೇಜ್ ಬೇಕಾದಿದ್ರೆ ಯಾವ್ದು ಬೇಕಾದ್ರೆ ಹಾಕೋಬೋದ್ರಿ ನೀವು. ನೋಡಿ ಈ ಥರ ಸ್ಮೂತ್ ಮಾಡ್ಬೇಕ್ರಿ ಇದು. ಇದು ಗಟ್ಟಿಯಾಗಿ ಫುಲ್ ಎಲ್ಲ ಬೇಯ್ಬೇಕ್ರಿ. ಇದು ಬಿಗಿದ್ಮ್ಯಾಗ ಆಮೇಲೆ ಗೆರಿ ಚಾಕು ತೊಗೊಂಡು ಕೊಯ್ಕೋಬೇಕ್ರಿ. ಅದಕ್ಕೆ ನೀನು ಹಾಕಕ್ಕೆ ಹೋಗ್ಬಿಡ್ರಿ. ನಾನು ಡ್ರೈ ಫ್ರೂಟ್ ಯಾವ ಬೇಕಾದ ಹಾಕೋರಿ. ನಾನು ಸ್ವಲ್ಪ ಬಾದಾಮಿ ಹಾಕಿ ನೋಡಿರಿ. ಇದೇ ಥರ ಬಾದಾಮಿ ಹಾಕ್ತೀನಿ. ಕೊಬ್ಬರಿ ಅಂಟು ಮಸ್ತ್ ಸೂಪರಾಗಿ ಬರ್ತೈತೆ ನೋಡಿರಿ ಫ್ರೆಂಡ್ಸ್. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಯಾರಿಗೆ ಇಷ್ಟ ಆತಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಬಾಯ್.